2023 ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಪ್ತಗಿರಿ ಗೌಡ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ಕೂದಲೆಳೆ ಅಂತರದಲ್ಲಿ ಗೆದ್ದಿದ್ರು. ಅವರ ಗೆಲುವಿನ ಅಂತರ ಕೇವಲ 105 ಮತಗಳು. ಕಾಂಗ್ರೆಸ್ ಕಳೆದುಕೊಳ್ಳಬಹುದಾದಂತಹ ಮೂರನೇ ಕ್ಷೇತ್ರ ಕೋಲಾರದ ಮಾಲು. ಇಲ್ಲಿ ಕಾಂಗ್ರೆಸ್ ಗೆಲುವಿನ ಅಂತರ ಕೇವಲ 248 ಮತಗಳು ಮಾತ್ರ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಅವರು ಬಿಜೆಪಿ ಅಭ್ಯರ್ಥಿ ಡಿ.ಎನ್. ಜೀವರಾಜ್ ವಿರುದ್ಧ ಕೇವಲ 201 ಮತಗಳ ಅಂತರದಿಂದ ಜಯ ಸಾಧಿಸಿದರು. ಮಂಡ್ಯ 2023 ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನ ಅಂತರ 2019 ಮತಗಳು ಮಾತ್ರ. ಎಸ್ಐಆರ್ ದೇಶದ ಸಾರ್ವಭೌಮತೆಗೆ ಸವಾಲೆಸೆದಿದೆ. ಒಂದು ದೇಶ ಒಂದು ಚುನಾವಣೆ ಅಂತಿರೋ ಬಿಜೆಪಿ ಅನಂತರ ಒಂದೇ ಪಕ್ಷ ಒಂದೇ ಆಡಳಿತ ಅಂತ. ಅಲ್ಲಿಗೆ ಭಾರತದ ಜನತಂತ್ರ ತಲೆಕೆಳಗ. ಸಂವಿಧಾನ, ಚುನಾವಣೆ ಅನ್ನೋದು ಸಂಪೂರ್ಣವಾಗಿ ನಾಶ ಆಗಿದೆ. ಧರ್ಮಾಂಧರಾಧಿಕಾರದ ಸರ್ವಾಧಿಕಾರ ಆರಂಭ. ಅದಕ್ಕಾಗಿಯೇ ಬಿಜೆಪಿಯ ಈ ಕುತಂತ್ರವನ್ನ ವಿರೋಧಿಸಲೇಬೇಕು. ಎಸ್ಐಆರ್ ಬಿಜೆಪಿಗೆ ಹೇಗೆ ಹೊರವಾಯಿತು? ರೀಜನಲ್ ಪಾರ್ಟೀಸ್, ವಿರೋಧ ಪಕ್ಷಗಳು ಹೇಗೆ ಈ ಬಲೆಗೆ ಬಿದ್ದು? ಅಕಸ್ಮಾತ್ ಕರ್ನಾಟಕದಲ್ಲಿ ಎಸ್ಐಆರ್ ಜಾರಿಯಾದರೆ ಬಿಜೆಪಿ ತೆಕ್ಕೆಗೆ ಸೇರುವಂತ ಕಾನ್ಸ್ಟಿಟ್ಯೂನ್ಸಿಗಳು ಯಾವುವು? ಎಲ್ರಿಗೂ ನಮಸ್ಕಾರ. ನಾನು ಗೌರಿಗೆ ಸ್ವಾಗತ. ನಾನು ಚಂದ್ರು. ಸ್ನೇಹಿತರೆ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತರಾತುರಿನಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಜಾರಿ ಮಾಡಿದರ ಹಿಂದಿನ ದುರುದ್ದೇಶ ಬಿಹಾರದ ಬಳಿಕ ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ಹಿಂದಿನ ಚುನಾವಣೆಗಳಲ್ಲಿ ಕಡಿಮೆ ಅಂತರದಿಂದ ಸೋತಂತಹ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿ ತನ್ನ ಮತದಾರರ ಪ್ರಮಾಣ ಹೆಚ್ಚಿಸಿಕೊಳ್ಳುವ ಬದಲು ವಿಪಕ್ಷಗಳ ಪರವಾಗಿರುವಂತಹ ತನ್ನ ವಿರುದ್ಧದ ಮತದಾರರ ಹೆಸರುಗಳನ್ನೇ ಎಸ್ಐಆರ್ ಹೆಸರಿನಲ್ಲಿ ಡಿಲೀಟ್ ಮಾಡುವ ಮೂಲಕ ಸಂವಿಧಾನಾತ್ಮಕ ಸ್ವತಂತ್ರ ಸಂಸ್ಥೆ ಆಗಿರುವಂತಹ ಚುನಾವಣಾ ಆಯೋಗ ಅರ್ಥಾತ್ ಎಲೆಕ್ಷನ್ ಕಮಿಷನ್ ಅನ್ನ ತನ್ನ ಟೂಲ್ ಕಿಟ್ ಆಗಿ ಬಳಸ್ಕೊಳ್ತಿದೆ. ಇದರಿಂದ ಪ್ರಜಾತಂತ್ರ, ಜನತಂತ್ರ, ಚುನಾವಣಾ ವ್ಯವಸ್ಥೆನೇ ಬುಡಮೇಲಾಗ್ತಾ ಇದೆ. ಇನ್ನು ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆದ ಅನಾಹುತನೇ ಕರ್ನಾಟಕದಲ್ಲೂ ಆಗಿಬಿಡಬಹುದು ಅಂತ ಹಲವು ಜನಸಂಘಟನೆಗಳು, ಹೋರಾಟಗಾರರು, ರಾಜಕೀಯ ವಿಶ್ಲೇಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಎಸ್ಐಆರ್ ಮಾಡಬಹುದಾದಂತಹ ದೊಡ್ಡ ಅನಾಹುತಗಳನ್ನ ದೇಶದ ಮುಂದೆ ಇಟ್ಟಿದೆ. ಹಾಗಾದ್ರೆ ಎಸ್ಐಆರ್ ಬಿಜೆಪಿಗೆ ಹೇಗೆ ಹೊರವಾಯಿತು? ರೀಜನಲ್ ಪಾರ್ಟೀಸ್, ವಿರೋಧ ಪಕ್ಷಗಳು ಹೇಗೆ ಈ ಬಲೆಗೆ ಬಿದ್ವು? ಅಕಸ್ಮಾತ್ ಕರ್ನಾಟಕದಲ್ಲಿ ಎಸ್ಐಆರ್ ಜಾರಿಯಾದ್ರೆ ಬಿಜೆಪಿ ತೆಕ್ಕೆಗೆ ಸೇರುವಂತ ಕಾನ್ಸ್ಟಿಟ್ಯೂನ್ಸಿಗಳು ಯಾವುವು? ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಾನು ಗೌರಿ .com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಬರುವಂತಹ ಬೆಲ್ ಐಕಾನ್ಗಳನ್ನ ಅಪ್ಡೇಟ್ಸ್ಗಳಿಗಾಗಿ. 14 ವರ್ಷದ ಟಿಎಂಸಿ ಆಡಳಿತಕ್ಕೆ ಬ್ರೇಕ್ ಕೊಟ್ಟ ಎಸ್ಐಆರ್. 2021 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ 77 ಸೀಟ್ಗಳನ್ನ ಗೆದ್ದಿತ್ತು. 2024 ನಡೆದಂತ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಸಹ ಬಿಜೆಪಿ ಗೆದ್ದಿದ್ದು ಕೇವಲ 12 ಸೀಟ್ಗಳು ಮಾತ್ರ. ಆದ್ರೆ ಟಿಎಂಸಿ ಲೋಕಸಭಾ ಚುನಾವಣೆಯಲ್ಲಿ 29 ಕ್ಷೇತ್ರಗಳಲ್ಲಿ ಗೆಲ್ಲೋ ಮೂಲಕ ರಾಜ್ಯದಲ್ಲಿ ತನ್ನ ಪ್ರಭಾವ ಎಷ್ಟಿದೆ ಅನ್ನೋದನ್ನ ತೋರಿಸಿತ್ತು. ಇದೀಗ ಇದ್ದಕ್ಕಿದ್ದಂತೆ 2020 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಹತ್ರ 190 ಕ್ಷೇತ್ರಗಳಲ್ಲಿ ಗೆದ್ದಿದೆ. 5 ವರ್ಷದಲ್ಲಿ 100ಕ್ಕೂ ಹೆಚ್ಚು ಸೀಟ್ಗಳನ್ನ ಹೆಚ್ಚಿಸಿಕೊಂಡಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರೋಸೆಸ್ ಮೂಲಕ ತಮ್ಮ ಮತದಾನದ ಹಕ್ಕನ್ನೇ ಕಳ್ಕೊಂಡಂತ 27 ಲಕ್ಷ ಜನರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ. ಯಾಕಂದ್ರೆ 2011 ಅಸೆಂಬ್ಲಿ ಎಲೆಕ್ಷನ್ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿತ್ತು. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ದಶಕಗಳ ಕಾಲ ಆಳದಂತ ಎಡರಂಗದ ಆಡಳಿತವನ್ನ ಅಂತ್ಯಗೊಳಿಸಿ 294 ಒಟ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದಂತ ಟಿಎಂಸಿ 184 ಸೀಟ್ಗಳನ್ನ ಗೆದ್ದಿತ್ತು. ಇದರಲ್ಲಿ ಕಾಂಗ್ರೆಸ್ ಪಕ್ಷ 42 ಸ್ಥಾನಗಳನ್ನ ಪಡೆದುಕೊಂಡಿತ್ತು. ಹಲವು ದಶಕಗಳಿಂದ ಬಂಗಾಳವನ್ನ ಆಳ್ತಿದ್ದ ಎಡರಂಗ 62 ಸ್ಥಾನಗಳಿಗೆ ಕುಸಿದಿತ್ತು. ಆ ಮೂಲಕ ಮಮತಾ ಬ್ಯಾನರ್ಜಿ ಮೊದಲ ಬಾರಿಗೆ ಚೀಫ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದರು. 2016 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸಹವಾಸ ಬಿಟ್ಟು ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡದಂತ ಮಮತಾ ಬ್ಯಾನರ್ಜಿ ತಮ್ಮ ಅಧಿಕಾರನ ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಲೆಫ್ಟ್ ಪಾರ್ಟಿಗಳು ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ರು. ಟಿಎಂಸಿ ಭರ್ಜರಿ ಜಯ ಸಾಧಿಸಿತ್ತು. ತೃಣಮೂಲ ಕಾಂಗ್ರೆಸ್ 211 ಸ್ಥಾನಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ ಮತ್ತೆ ಎಡರಂಗದ ಮೈತ್ರಿ ಕೇವಲ 76 ಸ್ಥಾನಗಳನ್ನ ಪಡೆದಿತ್ತು. ಆಗ ಬಿಜೆಪಿ ಗೆದ್ದಿದ್ದು ಕೇವಲ 3 ಸ್ಥಾನಗಳು. ಮಮತಾ ಬ್ಯಾನರ್ಜಿ 2ನೇ ಬಾರಿಗೆ ಮುಖ್ಯಮಂತ್ರಿನೂ ಆದರು.
2021ರ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಬಿಜೆಪಿ ಪ್ರಬಲ ಪ್ರತಿರೋಧದ ನಡುವೆ ತನಗೆ ನಿಷ್ಠನಾಗಿದ್ದಂತಹ ಸುವೇಂದು ಅಧಿಕಾರಿ ಬಿಜೆಪಿ ಸೇರಿದ್ರು ಜಗ್ಗದಂತ ಮಮತಾ ಬ್ಯಾನರ್ಜಿ ಚುನಾವಣೆಯಲ್ಲಿ ಗೆದ್ದು 3ನೇ ಅವಧಿಗೆ ಮುಖ್ಯಮಂತ್ರಿ ಆದರು. ಈ ಚುನಾವಣೆ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ನೇರ ಹಣಾಹಣಿಗೆ ಸಾಕ್ಷಿಯಾಯಿತು. ಬಿಜೆಪಿ ಪ್ರಬಲ ಪೈಪೋಟಿ ನೀಡಿದ್ರೂ ಟಿಎಂಸಿ ಮತ್ತೆ ಅಧಿಕಾರ ಹಿಡಿಯೋದರಲ್ಲಿ ಯಶಸ್ವಿಯಾಯಿತು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ 213 ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಬಿಜೆಪಿ 77 ಸ್ಥಾನಗಳಲ್ಲಿ ಮಾತ್ರ ಜಯ ಪಡ್ಕೊಂಡಿತ್ತು. ವಿಶೇಷ ಅಂದ್ರೆ ಎಡರಂಗ ಮತ್ತು ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದ್ವು. 2024ರ ಲೋಕಸಭಾ ಚುನಾವಣೆ ಮತ್ತು 2026ರ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಮತ್ತು ಎಡರಂಗ ಚೇತರಿಸಿಕೊಂಡಿಲ್ಲ. ಈಗ SIR ನಡುವೆಯೂ ಕೂಡ ಬಿಜೆಪಿಗೆ ಪ್ರಬಲ ಪ್ರತಿರೋಧ ತರುವಂತಹ ಮಮತಾ ಬ್ಯಾನರ್ಜಿ ತಮ್ಮ ಸ್ಥಾನಗಳನ್ನ 81 ಸ್ಥಾನಗಳಿಗೆ ತಂದು ನಿಲ್ಲಿಸಿದ್ದಾರೆ. ಟಿಎಂಸಿ ಈಗ ಸೋತಿರುವಂತಹ ಬಹುತೇಕ ಕ್ಷೇತ್ರಗಳು ಕಳೆದ ಚುನಾವಣೆಯಲ್ಲಿ ಟಿಎಂಸಿ ಕಡಿಮೆ ಅಂತರದಿಂದ ಸೋತ ಕ್ಷೇತ್ರಗಳು ಅನ್ನೋದನ್ನ ಗಂಭೀರವಾಗಿ ಗಮನಿಸಬೇಕಾಗಿದೆ. ಕಡಿಮೆ ಅಂತರದಿಂದ ಸೋತ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದಂತ ಬಿಜೆಪಿ SIR ಮೂಲಕ ಟಿಎಂಸಿ ಮತ ಬ್ಯಾಂಕ್ನ 5% 10% ಮತಗಳನ್ನ ಡಿಲೀಟ್ ಮಾಡಿಸಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಈ ಆರೋಪಕ್ಕೆ ಫಲಿತಾಂಶವೂ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ SIR ನಡೆದರೆ ಕಾಂಗ್ರೆಸ್ ಕಳೆದುಕೊಳ್ಳುವಂತಹ ಕ್ಷೇತ್ರಗಳು ಎಷ್ಟು? ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಸದ್ಯ ಹಲವು ರಾಜ್ಯಗಳ ರಾಜಕೀಯ ಪಕ್ಷಗಳಿಗೆ ಹಾಗೆ ನಾಗರಿಕ ಸಂಘಟನೆಗಳಿಗೆ ಆಘಾತ ಮೂಡಿಸಿದೆ ಅಂದ್ರೆ ತಪ್ಪಾಗಲ್ಲ. ಪ್ರಜಾಸತ್ತಾತ್ಮಕ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿರುವಂತಹ ಬಿಜೆಪಿ ಕುತಂತ್ರದಿಂದ ಕೋಟ್ಯಾಂತರ ಅರ್ಹ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನೇ ಕಳೆದುಕೊಳ್ತಿದ್ದಾರೆ. ಬಿಜೆಪಿಯ ಇಂಥ ಕೀಳು ರಾಜಕಾರಣದಿಂದ ರಾಜ್ಯಗಳ ಅಧಿಕಾರ ಹಿಡಿತಿರೋದು ಬಿಹಾರ ಮತ್ತು ಬಂಗಾಳದಲ್ಲಿ ಮತ್ತೆ ಸಾಬೀತಾಗಿದೆ. ಇದೀಗ 2028ಕ್ಕೆ ಚುನಾವಣೆ ಎದುರಿಸಲಿರುವಂತಹ ಕರ್ನಾಟಕವು SIRನಿಂದ ಅಪಾಯಕ್ಕೆ ಸಿಲುಕೋದು ನಿಚ್ಚಳ ಆಗ್ತಿದೆ. ಯಾಕಂದ್ರೆ ಈ ಹಿಂದಿನಿಂದಲೂ ಕರ್ನಾಟಕವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಬಿಜೆಪಿ ಪ್ರಯತ್ನಿಸುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕಡಿಮೆ ಅಂತರದಿಂದ ಗೆದ್ದ ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಗೆದ್ದಂತಹ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಅಂತಹ ಕ್ಷೇತ್ರಗಳಲ್ಲಿ SIR ಹೆಸರಿನಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ಒಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತಹ 135 ಕ್ಷೇತ್ರಗಳಲ್ಲಿ 97ರಿಂದ 100 ಸ್ಥಾನಗಳನ್ನ ಕಡಿಮೆ ಅಂತರದಿಂದ ಗೆದ್ದುಕೊಂಡಿದೆ. ಅವುಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ 20 ಜನ ಸಚಿವರ ಕ್ಷೇತ್ರಗಳು ಸೇರಿವೆ. ಪರಿಶಿಷ್ಟ ಜಾತಿಯ 10 ಕ್ಷೇತ್ರಗಳು, ಪರಿಶಿಷ್ಟ ಪಂಗಡದ 9 ಕ್ಷೇತ್ರಗಳು ಸೇರಿವೆ. ಒಂದು ವೇಳೆ ಕರ್ನಾಟಕದಲ್ಲಿ SIR ಜಾರಿಯಾದರೆ ಈ 100 ಕ್ಷೇತ್ರದಲ್ಲಿ ಬಹುತೇಕ ಬಿಜೆಪಿ ಪಾಲುವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. 30,000ದಿಂದ 1,000ದ ಒಳಗಡೆನ ಮತಗಳ ಅಂತರದಿಂದ ಗೆದ್ದಿರುವಂತಹ ಕರ್ನಾಟಕದ 97 ಅಸೆಂಬ್ಲಿ ಕ್ಷೇತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಆದಂತೆಯೇ ಕರ್ನಾಟಕದಲ್ಲಿ ಚುನಾವಣೆ ಸಮೀಪಿಸಿದಾಗ SIR ಜಾರಿಯಾದರೆ ಬಿಜೆಪಿಗೆ ಅನುಕೂಲ ಆಗುವ ಎಲ್ಲ ಸಾಧ್ಯತೆಗಳಿವೆ. ಕುತಂತ್ರದ ಮೂಲಕ ಬಿಜೆಪಿ ರಾಜ್ಯದೊಳಗಡೆ ಮೊದಲ ಬಾರಿಗೆ ಬಹುಮತ ಪಡೆಯಬಹುದು ಅನ್ನೋ ಮಾತುಗಳು ಕೇಳಿಬರ್ತಿವೆ. SIR ಜಾರಿಯಾದರೆ ಕಾಂಗ್ರೆಸ್ ಕಳೆದುಕೊಳ್ಳುವಂತಹ ಕ್ಷೇತ್ರಗಳು ಯಾವುದು ಅನ್ನೋದನ್ನ ನೋಡೋಣ. ಗಾಂಧಿನಗರ ಕರ್ನಾಟಕದಲ್ಲಿ ಬಿಜೆಪಿ ತನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ SIR ಜಾರಿಯಾದರೆ ಮೊದಲಿಗೆ ಕಾಂಗ್ರೆಸ್ ಕಳೆದುಕೊಳ್ಳುವಂತಹ ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಹೌದು, ಹಾಲಿ ಶಾಸಕ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ SC, ST, ಮುಸ್ಲಿಂ ಮತ್ತು ತಮಿಳು ಭಾಷೆ ಮಾತಾಡುವಂತಹ ಮತದಾರರು ಗಮನಾರ್ಹ ಸಂಖ್ಯೆಯಲ್ಲಿದ್ದಾರೆ. ವಲಸಿಗರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ 2018ರ ಚುನಾವಣೆಯಲ್ಲಿ 47,354 ಮತಗಳನ್ನ ಪಡೆದಂತಹ ದಿನೇಶ್ ಗುಂಡೂರಾವ್ ಗೆದ್ದಿದ್ರು. ಬಿಜೆಪಿಯ AR ಸಪ್ತಗಿರಿಗೌಡ 37,284 ಮತಗಳನ್ನ ಪಡೆದ್ರೆ JDSನ V ನಾರಾಯಣಸ್ವಾಮಿ 36,635 ಮತಗಳನ್ನ ಪಡ್ಕೊಂಡಿದ್ರು. ದಿನೇಶ್ ಗುಂಡೂರಾವ್ ಅವರು 10,070 ಮತಗಳ ಅಂತರದಿಂದ ಜಯ ಸಾಧಿಸಿದ್ರು. ಸುಮಾರು 56.8% ಮತದಾನವಾಗಿತ್ತು. ಆದ್ರೆ 2023ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಪ್ತಗಿರಿಗೌಡ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ಕೂದಲೆಳೆ ಅಂತರದಲ್ಲಿ ಗೆದ್ದಿದ್ರು. ಅವರ ಗೆಲುವಿನ ಅಂತರ ಕೇವಲ 105 ಮತಗಳು. ಈ ಕ್ಷೇತ್ರದಲ್ಲಿರುವಂತಹ ಸ್ಲಂಗಳಲ್ಲಿರುವಂತಹ ಹೆಚ್ಚಿನ ಜನರು ಅನಕ್ಷರಸ್ಥರಾಗಿದ್ದು ಬಹುತೇಕರು ವಲಸಿಗರಾಗಿರೋದ್ರಿಂದ SIR ಜಾರಿಯಾದ್ರೆ ಹಲವರು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗಲಿದ್ದಾರೆ. ಹಾಗೇನಾದ್ರೂ ಆದ್ರೆ ಬಿಜೆಪಿ ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಸುಲಭವಾಗಿ ಜಯ ಸಾಧಿಸುತ್ತೆ. ಈ ಅಪಾಯವನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸುತ್ತಾ ನೋಡೋಣ. ಇನ್ನು ಎರಡನೇ ಕ್ಷೇತ್ರ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡ ಅವರು ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ವಿರುದ್ಧ ಕೇವಲ 201 ಮತಗಳ ಅಂತರದಿಂದ ಜಯ ಸಾಧಿಸಿದ್ರು. ಆದ್ರೆ 3 ವರ್ಷಗಳ ನಂತರ ನ್ಯಾಯಾಲಯದ ಆದೇಶದ ಬಳಿಕ ನಡೆದಂತ ಮರು ಮತ ಎಣಿಕೆಯಲ್ಲಿ DN ಜೀವರಾಜ್ ಅವರೇ ಗೆದ್ದಿದ್ದಾರೆ.
SIR ಜಾರಿಗೂ ಮೊದಲೇ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲೊಪ್ಕೊಂಡಿದೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮೇಲೂ ಕಾಂಗ್ರೆಸ್ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಕಾಂಗ್ರೆಸ್ ಕಳೆದುಕೊಳ್ಳಬಹುದಾದಂತಹ ಮೂರನೇ ಕ್ಷೇತ್ರ ಕೋಲಾರ ಮಾಲೂರು. ಕಾಂಗ್ರೆಸ್ನ KY ನಂಜೇಗೌಡ 50,955 ಮತಗಳನ್ನ ಪಡೆದು ವಿಜೇತರಾಗಿದ್ದರು. ಬಿಜೆಪಿಯ KS ಮಂಜುನಾಥ್ ಗೌಡ ಅವರು 50,707 ಮತಗಳನ್ನ ಪಡ್ಕೊಂಡಿದ್ರು. ಇಲ್ಲಿ ಕಾಂಗ್ರೆಸ್ ಗೆಲುವಿನ ಅಂತರ ಕೇವಲ 248 ಮತಗಳು ಮಾತ್ರ. ನ್ಯಾಯಾಲಯದ ಆದೇಶದ ಬಳಿಕ ನಡೆದಂತಹ ಮರು ಮತ ಎಣಿಕೆ ನಂತರವೂ ನಂಜೇಗೌಡ ಅವರೇ ಗೆದ್ದರು. SIR ಜಾರಿಯಾದ್ರೆ ಮಾಲೂರು ಕ್ಷೇತ್ರವೂ ಸಹ ಕಾಂಗ್ರೆಸ್ ಕೈ ತಪ್ಪುವ ಸಾಧ್ಯ. ಮಾಲೂರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಬಿಜೆಪಿ ಅಭ್ಯರ್ಥಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಆದೇಶದಂತೆ ನಡೆದಂತಹ ಮರು ಮತ ಎಣಿಕೆಯಲ್ಲೂ ಕೂಡ KY ನಂಜೇಗೌಡ ಅವರು ಸುಮಾರು 250 ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ. 2026ರ ಫೆಬ್ರವರಿನಲ್ಲಿ ಸುಪ್ರೀಂ ಕೋರ್ಟ್ ಸಹ ಆದೇಶ ಎತ್ತಿ ಹಿಡಿದು ನಂಜೇಗೌಡ ಅವರ ಶಾಸಕ ಸ್ಥಾನವನ್ನ ಖಚಿತಪಡಿಸಿತು. ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಸಹ SIR ಅಪಾಯಕ್ಕೆ ಸಿಲುಕಿರುವಂತಹ ಕ್ಷೇತ್ರಗಳಲ್ಲಿ ಒಂದು. ಕಾಂಗ್ರೆಸ್ನ ನಯನ ಮೋಟಮ್ಮ ಅವರ ಪುತ್ರಿ 722 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ವಿಜೇತರಾಗ್ತಾರೆ. ನಯನ ಮೋಟಮ್ಮ 50,843 ಮತಗಳನ್ನ ಪಡೆದ್ರೆ ಬಿಜೆಪಿಯ ದೀಪಕ್ ದೊಡ್ಡಯ್ಯ ಅವರು 50,121 ಮತಗಳನ್ನ ಪಡೆಯುವ ಮೂಲಕ ಎರಡನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಹಲವು ಕಾಫಿ ಎಸ್ಟೇಟ್ಗಳಿರೋದ್ರಿಂದ ಈ ಕ್ಷೇತ್ರದಲ್ಲಿ ಸಹ ವಲಸಿಗರ ಸಂಖ್ಯೆ ಅಧಿಕವಾಗಿದೆ. ಅನೇಕ ವರ್ಷಗಳ ಹಿಂದೆ ಇಲ್ಲಿಗೆ ಕೆಲಸಕ್ಕೆ ಬಂದು ನೆಲೆ ಕಂಡುಕೊಂಡಿರುವವರು SIR ಪರಿಷ್ಕರಣೆಗೆ ಒಳಪಟ್ಟರೆ ಮತದಾರರ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಜಗಳೂರು, 2023ರ ಚುನಾವಣೆಯಲ್ಲಿ ಜಗಳೂರು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಕಾಂಗ್ರೆಸ್ನ ಬಿ ದೇವೇಂದ್ರಪ್ಪ 50,765 ಮತಗಳನ್ನ ಪಡೆದ್ರೆ ಬಿಜೆಪಿ SP ರಾಮಚಂದ್ರ ಅವರು 49,891 ಮತಗಳನ್ನ ಪಡ್ಕೊಂಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತ HP ರಾಜೇಶ್ 49,442 ಮತಗಳನ್ನ ಪಡ್ಕೊಳ್ಳೋದ್ ಮೂಲಕ ಮೂರನೇ ಸ್ಥಾನದಲ್ಲಿದ್ದರು. ಈ ಕ್ಷೇತ್ರದ ಗೆಲುವಿನ ಅಂತರ ಕೇವಲ 874 ಮತಗಳು ಮಾತ್ರ. ಮಂಡ್ಯ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಕಾಂಗ್ರೆಸ್ನ ರವಿಕುಮಾರ್ ಗೌಡ 61,411 ಮತಗಳನ್ನ ಪಡ್ಕೊಂಡು ಗೆದ್ದಿದ್ರು. JDSನ BR ರಾಮಚಂದ್ರ ಅವರು 59,392 ಮತಗಳನ್ನ ಪಡೆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನ ಅಂತರ 2,019 ಮತಗಳು ಮಾತ್ರ. ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತದಾರರು ನಿರ್ಣಾಯಕ ಸಂಖ್ಯೆಯನ್ನು ಹೊಂದಿದ್ದಾರೆ. ಇದರೊಂದಿಗೆ ದಲಿತ ಮತ್ತು ಮುಸ್ಲಿಂ ಮತದಾರರು ಕೂಡ ಗಮನಾರ್ಹವಾಗಿದ್ದಾರೆ. ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ಕೇಂದ್ರವಾದ ಕಾರವಾರ ವಿಧಾನಸಭಾ ಕ್ಷೇತ್ರ ಕರಾವಳಿ ತೀರದಲ್ಲಿರುವಂತಹ ಪ್ರಮುಖ ರಾಜಕೀಯ ಕ್ಷೇತ್ರ. 2023ರ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕಾಂಗ್ರೆಸ್ನ ಸತೀಶ್ ಕೃಷ್ಣ ಸೈಲ್ ಅವರು 77,445 ಮತಗಳನ್ನ ಪಡೆದ್ರೆ ಬಿಜೆಪಿಯ ರೂಪಾಲಿ ನಾಯಕ್ ಅವರು 75,307 ಮತಗಳನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ನ ಗೆಲುವಿನ ಅಂತರ ಕೇವಲ 2,138 ಮತಗಳು ಮಾತ್ರ. ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕಾ ನಗರಿ ಎಂದೇ ಖ್ಯಾತಿಯಾಗಿರುವಂತಹ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಪ್ರಮುಖ ರಾಜಕೀಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಮತ್ತು ನಿಕಟ ಸ್ಪರ್ಧೆ ಏರ್ಪಟ್ಟಿತ್ತು. ಕಾಂಗ್ರೆಸ್ನ BK ಸಂಗಮೇಶ್ವರ್ ಅವರು 66,208 ಮತಗಳನ್ನ ಪಡೆದರು. JDSನ ಶಾರದಾ ಅಪ್ಪಾಜಿ ಅವರು 63,503 ಮತಗಳನ್ನ ಪಡೆದರು. ಬಿಜೆಪಿಯ ಮಂಗೋಟೆ ರುದ್ರೇಶ್ ಅವರು 21,279 ಮತಗಳನ್ನ ಪಡೆದರು. ಇಲ್ಲಿ ಕಾಂಗ್ರೆಸ್ನ ಗೆಲುವಿನ ಅಂತರ 2,705 ಮತಗಳು ಮಾತ್ರ. ಕಲಬುರಗಿ ಉತ್ತರ, ಕಲಬುರಗಿ ಜಿಲ್ಲೆ ಕೇಂದ್ರ ಭಾಗದಲ್ಲಿರುವಂತಹ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಹೈದರಾಬಾದ್ ಕರ್ನಾಟಕ ಭಾಗದ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. 2023ರ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಕಾಂಗ್ರೆಸ್ನ ಕನೀಜ್ ಫಾತಿಮಾ ಅವರು 80,973 ಮತಗಳನ್ನ ಪಡೆದು ಗೆದ್ದಿದ್ರು. ಬಿಜೆಪಿಯ ಚಂದ್ರಕಾಂತ್ B ಪಾಟೀಲ್ ಅವರು 78,261 ಮತಗಳನ್ನ ಪಡ್ಕೊಂಡಿದ್ರು. ಈ ಕ್ಷೇತ್ರದ ಗೆಲುವಿನ ಅಂತರ ಸುಮಾರು 2,712 ಮತಗಳು ಮಾತ್ರ. ಇದು ಗೆಲುವಿನ ಅಂತರ ಪ್ರತಿ ಚುನಾವಣೆಯಲ್ಲೂ ಕೂಡ ಕಡಿಮೆ ಆಗ್ತಾನೇ ಇದೆ. 2018ರ ಚುನಾವಣೆಯಲ್ಲಿ ಕನೀಜ್ ಫಾತಿಮಾ ಅವರು ಜಯ ಸಾಧಿಸಿದ್ದು ಕೇವಲ 5,940 ಮತಗಳ ಅಂತರದಿಂದ ಮಾತ್ರ. ಈ ಕ್ಷೇತ್ರದಲ್ಲಿ ಒಟ್ಟು ಸುಮಾರು 3.07 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು 52%. ಕಾಂಗ್ರೆಸ್ ಗೆಲುವಿಗೆ ಇದು ಒಂದು ಕಾರಣ ಆಗಿದೆ. ಉಳಿದಂತೆ ಲಿಂಗಾಯತರು ಮತ್ತು ದಲಿತ ಸಮುದಾಯದ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ SIR ಜಾರಿಯಾದರೆ ಹಲವು ಮುಸ್ಲಿಂ ಸಮುದಾಯದ ಮತದಾರರು ಮತದಾನದ ಹಕ್ಕು ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ.
ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸ್ತಾ ಬಂದಿದೆ. 2023ರ ಚುನಾವಣೆಯಲ್ಲಿ ಬೈಲಹೊಂಗಲದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತು. ಮಹಂತೇಶ್ ಕೌಜಲಗಿ ಅವರು 58,408 ಮತಗಳನ್ನು ಪಡೆದು ವಿಜೇತರಾಗಿದ್ದರು. ಬಿಜೆಪಿಯ ಜಗದೀಶ್ ಚನ್ನಪ್ಪ ಮೆಟಗೂಡ್ ಅವರು 55,630 ಮತಗಳನ್ನು ಪಡ್ಕೊಂಡಿದ್ರು. ಇಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರ ಕೇವಲ 2,778 ಮತಗಳು ಮಾತ್ರ. 2011ರ ಜನಗಣತಿ ಅಂದಾಜಿನ ಪ್ರಕಾರ ಈ ಕ್ಷೇತ್ರದಲ್ಲಿ ಹಿಂದೂಗಳು ಸುಮಾರು 75.3, ಮುಸ್ಲಿಮರು 22%ರಷ್ಟಿದ್ದಾರೆ. ಲಿಂಗಾಯತ ಸಮುದಾಯದ ಮತದಾರರು ಇಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ಆದರೆ SIR ಜಾರಿಯಿಂದ ಮುಸ್ಲಿಂ ಸಮುದಾಯದ ಮತದಾರರು ತೊಂದರೆ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಿವೆ. ಬೆಳಗಾವಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಿತ್ತೂರು ಸಹ ಪ್ರಮುಖವಾದದ್ದು. ಇಲ್ಲಿ ಕಾಂಗ್ರೆಸ್ನ ಬಾಬಾ ಸಾಹೇಬ್ ಡಿ ಪಾಟೀಲ್ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರು 2023ರ ಚುನಾವಣೆಯಲ್ಲಿ ಬಿಜೆಪಿಯ ಹಾಲಿ ಶಾಸಕರನ್ನ ಸೋಲಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅತ್ಯಂತ ನಿಕಟ ಪೈಪೋಟಿ ನಡೆದಿತ್ತು. ಬಾಬಾ ಸಾಹೇಬ್ ಡಿ ಪಾಟೀಲ್ ಅವರು 77,536 ಮತಗಳನ್ನ ಪಡೆದರೆ ಬಿಜೆಪಿಯ ಮಹಂತೇಶ್ ದೊಡ್ಡಗೌಡರವರು 74,543 ಮತಗಳನ್ನ ಪಡೆದಿದ್ರು. ಇಲ್ಲಿನ ಗೆಲುವಿನ ಅಂತರ ಕೇವಲ 2,993 ಮತಗಳು ಮಾತ್ರ. ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ RV ದೇಶಪಾಂಡೆ ಅವರ ಭದ್ರಕೋಟೆ ಅಂತ ಹೆಸರುವಾಸಿಯಾಗಿದೆ. ಆದರೆ ಎರಡೂ ಚುನಾವಣೆಗಳಲ್ಲಿ ದೇಶಪಾಂಡೆ ಅವರು ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. 2023ರ ಚುನಾವಣೆಯಲ್ಲಿ ಹಳಿಯಾಳದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇತ್ತು. 57,240 ಮತಗಳನ್ನ ಪಡೆದಂತ RV ದೇಶಪಾಂಡೆ ವಿಜೇತರಾಗಿದ್ದರು. 53,617 ಮತಗಳನ್ನ ಪಡೆದಂತ ಬಿಜೆಪಿಯ ಸುನಿಲ್ ಹೆಗಡೆ ಎರಡನೇ ಸ್ಥಾನದಲ್ಲಿದ್ದರು. ಇಲ್ಲಿನ ಗೆಲುವಿನ ಅಂತರ ಕೇವಲ 3,623 ಮತಗಳು ಮಾತ್ರ. ಯಾದಗಿರಿ ವಿಧಾನಸಭಾ ಕ್ಷೇತ್ರ ಸಹ ಕಾಂಗ್ರೆಸ್ ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದ ಕ್ಷೇತ್ರಗಳಲ್ಲಿ ಒಂದು. ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿಯೂ ಸಹ ಕಾಂಗ್ರೆಸ್ ಮತ್ತು ಬಿಜೆಪಿ ತೀವ್ರ ಪೈಪೋಟಿ ನಡೆಸಿತು. 53,802 ಮತಗಳನ್ನು ಪಡೆದಂತ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ವಿಜೇತರಾಗಿದ್ದರು. ಬಿಜೆಪಿಯ ವೆಂಕಟರೆಡ್ಡಿ ಮುದ್ನಾಳ್ ಅವರು 50,129 ಮತಗಳನ್ನು ಪಡೆದರೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಹನುಮಗೌಡ ಬೀರಂಕಲ್ 36,838 ಮತಗಳನ್ನು ಪಡೆದಿದ್ದರು. ಇಲ್ಲಿ ಕಾಂಗ್ರೆಸ್ ಗೆಲುವಿನ ಅಂತರ 3,673 ಮತಗಳು ಮಾತ್ರ. ಚಾಮರಾಜ ಮೈಸೂರು ನಗರದ ಕೇಂದ್ರ ಭಾಗದಲ್ಲಿರುವಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯೂ ಕೂಡ ಆಗಿದೆ. ಕೆ ಹರೀಶ್ ಗೌಡ ಅವರು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಚಾಮರಾಜ ಕ್ಷೇತ್ರದಲ್ಲಿ ಸಹ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕೆ ಹರೀಶ್ ಗೌಡ 72,931 ಮತಗಳನ್ನ ಪಡ್ಕೊಂಡ್ರೆ ಬಿಜೆಪಿಯ ಎಲ್ ನಾಗೇಂದ್ರ ಅವರು 68,837 ಮತಗಳನ್ನ ಪಡ್ಕೊಂಡಿದ್ರು. ಇಲ್ಲಿನ ಗೆಲುವಿನ ಅಂತರ 4,094 ಮತಗಳು ಮಾತ್ರ. ಸ್ನೇಹಿತರೆ, ಈ ಲಿಸ್ಟ್ ಇನ್ನೂ ಮುಂದುವರಿಯುತ್ತೆ. SIR ದೇಶದ ಸಾರ್ವಭೌಮತೆಗೆ ಸವಾಲು ಎಸೆದಿದೆ. ಇಲ್ಲಿ ಬಿಜೆಪಿ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಅಧಿಕಾರಕ್ಕೆ ಇರ್ತಿದೆ. ಈಗ ಅಲ್ಪಸಂಖ್ಯಾತರು, ದಲಿತರು, ಅಲೆಮಾರಿಗಳು, ಮಹಿಳೆಯರನ್ನ SIR ಹೆಸರಿನಲ್ಲಿ ಹೊರಗಿಟ್ಟು ಚುನಾವಣೆಗಳಲ್ಲಿ ಜಯ ಸಾಧಿಸಿರುವಂತಹ ಬಿಜೆಪಿ ಇಡೀ ಭಾರತವನ್ನ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ನಾವು ವೈವಿಧ್ಯತೆಯನ್ನೇ ಜೀವಾಳವಾಗಿಸಿಕೊಂಡಿರುವಂತಹ ವಿವಿಧತೆಯಲ್ಲಿ ಏಕತೆಯನ್ನ ಸಾರೋ ಭಾರತವನ್ನ ಕಳೆದುಕೊಳ್ತೀವಿ ಅನ್ನೋ ಆತಂಕ ಜನಸಂಘಟನೆಗಳು. ಒಂದು ದೇಶ ಒಂದು ಚುನಾವಣೆ ಅಂತಿರೋ ಬಿಜೆಪಿ ಅನಂತರ ಒಂದೇ ಪಕ್ಷ ಒಂದೇ ಆಡಳಿತ ಅನ್ನುತ್ತೆ. ಅಲ್ಲಿಗೆ ಭಾರತದ ಜನತಂತ್ರ ತಲೆಕೆಳಗಾಗುತ್ತೆ. ಸಂವಿಧಾನ, ಚುನಾವಣೆ ಅನ್ನೋದು ಸಂಪೂರ್ಣವಾಗಿ ನಾಶ ಆಗಿ ಧರ್ಮಾಂಧ ರಾಜಕಾರಣದ ಸರ್ವಾಧಿಕಾರ ಆರಂಭ ಆಗುತ್ತೆ. ಅದಕ್ಕಾಗಿಯೇ ಬಿಜೆಪಿಯ ಈ ಕುತಂತ್ರವನ್ನ ವಿರೋಧಿಸಲೇಬೇಕಿದೆ ಅಂತ ಹಲವು ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು, ನಾಗರಿಕ ಸಮಾಜದ ಮುಖ್ಯಸ್ಥರು ಬೃಹತ್ ಹೋರಾಟವನ್ನ ರೂಪಿಸುತ್ತಿದ್ದಾರೆ. ಈಗ ಪಶ್ಚಿಮ ಬಂಗಾಳದಂತೆ ಕರ್ನಾಟಕವೂ ಬಿಜೆಪಿ ತೆಕ್ಕೆಗೆ ಸಿಕ್ಕಿ ಬೀಳುತ್ತಾ ಅಥವಾ ಜನ ಚಳುವಳಿಗಳು ಬಿಜೆಪಿಯ ಸರ್ವಾಧಿಕಾರಿ ಧೋರಣೆಯನ್ನ ಸೋಲಿಸೋದ್ರಲ್ಲಿ ಯಶಸ್ವಿ ಆಗ್ತವ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೇ ಈ ಹೊತ್ತಿನ ಸುದ್ದಿ. ವಿಶೇಷ ವರದಿಗಳಿಗಾಗಿ ನಾನು ಗೌರಿ.com ಅನ್ನು ಫಾಲೋ ಮಾಡಿ. ನಮಸ್ಕಾರ.